ನಮಸ್ತೆ ವೀಕ್ಷಕರ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಗೌರಿ ಕಲ್ಯಾಣ ಧಾರಾವಾಹಿಯ ಮುಂಬರುವ ರೋಚಕ ಸಂಚಿಕೆಯ ಸಂಪೂರ್ಣ ವಿವರ. ಪೂಜೆ, ಹಠ ಮತ್ತು ಅಜ್ಜಿಯ ಪಟ್ಟು. ಧಾರಾವಾಹಿಯ ಕತೆ ಈಗ ಅತ್ಯಂತ ರೋಚಕ ಹಂತಕ್ಕೆ ಬಂದು ತಲುಪಿದೆ. ಒಂದು ಕಡೆ ಗೌರಿಗೆ ಸತ್ಯದ ಅರಿವಾಗಿದೆ. ನೀವೇ ನನಗೆ ತಾಳಿ ಕಟ್ಟಿರುವ ಗಂಡ, ಈ ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಎಂದು ಗೌರಿ ವಿವೇಕ್ ಬಳಿ ಮಾತನಾಡುತ್ತಿರುವುದನ್ನು ತಾತ ದೂರದಲ್ಲೇ ನಿಂತು ಕೇಳಿಸಿಕೊಳ್ಳುತ್ತಿರುತ್ತಾರೆ. ತಾತನ ಮನಸ್ಸಿಗೆ ತೀವ್ರ ಬೇಜಾರಾಗುತ್ತದೆ. ಮನೆಯಲ್ಲಿ ನಡೆಯಬೇಕಿರುವ ಪೂಜೆಯ ವಿಷಯ ಬಂದಾಗ ಗೌರಿ ಇಲ್ಲ ಅಜ್ಜಿ, ನಾನು ಈ ಪೂಜೆಯನ್ನು ಮಾಡಲು ಸಾಧ್ಯವಿಲ್ಲ ಎಂದು ನಿರಾಕರಿಸುತ್ತಾಳೆ. ಇದನ್ನು ಕೇಳಿ ಅಜ್ಜಿ, ನೋಡಮ್ಮ ಗೌರಿ, ನಿಮ್ಮ ಅತ್ತೆ ಕೋಪ ಮಾಡಿಕೊಳ್ಳಲಿ ಅಥವಾ ಬಿಡಲಿ, ನೀನೇ ಈ ಮನೆಯ ಅಧಿಕೃತ ಸೊಸೆ. ವಿವೇಕ್ ಯಾವಾಗ ನಿನ್ನ ಕೊರಳಿಗೆ ತಾಳಿ ಕಟ್ಟಿದನೋ ಅವತ್ತಿನಿಂದಲೇ ನೀನು ಅವನ ಹೆಂಡತಿಯಾಗಿದ್ದೀಯಾ. ಅದಕ್ಕೋಸ್ಕರವೇ ನೀನು ಈ ಪೂಜೆಯನ್ನು ಮಾಡಲೇಬೇಕು ಎಂದು ಗಟ್ಟಿ ಧ್ವನಿಯಿಂದ ಹಠ ಹಿಡಿಯುತ್ತಾರೆ. ಆದರೂ ಗೌರಿ ಹಿಂಜರಿಯುತ್ತಾ, ಇಲ್ಲ ಅಜ್ಜಿ, ನನ್ನಿಂದ ಇದು ಸಾಧ್ಯವಿಲ್ಲ ಎಂದಾಗ ಅಜ್ಜಿ ತೀವ್ರ ಕೋಪ ಹಾಗೂ ಹಠದಿಂದ, ಪೂಜೆ ಮಾಡುವುದಿಲ್ಲ ಎಂದ ಮೇಲೆ ನನ್ನ ಬಳಿ ಮಾತನಾಡಲು ಬರಬೇಡ. ನಿನಗೂ ನನಗೂ ಯಾವುದೇ ಸಂಬಂಧವಿಲ್ಲ. ನೀನು ಪೂಜೆ ಮಾಡಿರುವುದಾಗಿ ಒಪ್ಪಿಕೊಂಡರೆ ಮಾತ್ರ ನಾನು ನಿನ್ನ ಮುಖ ನೋಡ್ತೇನೆ. ಇಲ್ಲವಾದರೆ ನಿನ್ನ ಕೈಯಾರ ನೀಡುವ ಒಂದು ಲೋಟ ನೀರನ್ನು ನಾನು ಕುಡಿಯುವುದಿಲ್ಲ ಎಂದು ಪಟ್ಟು ಹಿಡಿಯುತ್ತಾರೆ. ಗೌರಿಗೆ ಏನು ಮಾಡಬೇಕೆಂದು ತೋಚುವುದಿಲ್ಲ. ಅಜ್ಜಿ ಯಾಕೆ ನನ್ನನ್ನು ಈ ರೀತಿ ಧರ್ಮ ಸಂಕಟದಲ್ಲಿ ಸಿಲುಕಿಸುತ್ತಿದ್ದಾರೆ? ಒಂದು ಕಡೆ ಅತ್ತೆ ನನ್ನನ್ನು ಮಾತನಾಡಿಸುತ್ತಿಲ್ಲ. ಮನೆಯವರು ಯಾರಾದರೂ ನನ್ನ ಜೊತೆ ಮಾತನಾಡಿದರೆ ಮನೆ ಬಿಟ್ಟು ಹೋಗುವುದಾಗಿ ಹೆದರಿಸುತ್ತಿರುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾನು ಪೂಜೆ ಮಾಡುವುದು ಅಗತ್ಯವಿದೆಯೇ ಎಂದು ಕಣ್ಣೀರು ಹಾಕುತ್ತಾ ಕೇಳುತ್ತಾಳೆ. ಅದಕ್ಕೆ ಅಜ್ಜಿ, ಅಗತ್ಯವಿದೆ ಅಮ್ಮ, ಇದೆಲ್ಲವೂ ನಿನ್ನ ಕುಟುಂಬಕ್ಕಾಗಿ, ಈ ಮನೆಯ ಪ್ರತಿಯೊಬ್ಬರ ಒಳಿತಿಗಾಗಿ ನೀನು ಈ ಪೂಜೆ ಮಾಡಲೇಬೇಕು ಎಂದು ಧೈರ್ಯ ತುಂಬಿದಾಗ ಗೌರಿ ಬೇರೆ ದಾರಿ ಇಲ್ಲದೆ ಪೂಜೆಗೆ ಸಮ್ಮತಿಸುತ್ತಾಳೆ. ಇದನ್ನು ದೂರದಿಂದಲೇ ಗಮನಿಸುತ್ತಿದ್ದ ಸರಿತಾ ಕೋಪದಿಂದ ಉರಿದುಕೊಳ್ಳುತ್ತಾಳೆ. ಶ್ರಾವಣ ಮಾಸದ ಪೂಜೆ ಮತ್ತು ಬಾಗಿಣದ ಸಂಭ್ರಮ. ಮಾರನೇ ದಿನ ಅಜ್ಜಿ ಬೆಳಿಗ್ಗೆ ತಕ್ಷಣವೇ ಕಾಂತಲಕ್ಷ್ಮಿಗೆ ಫೋನ್ ಮಾಡಿ, ಹಲೋ ಕಾಂತಲಕ್ಷ್ಮಿ, ಆದಷ್ಟು ಬೇಗ ಮೋನಿಕಾ ಮತ್ತು ಗೌರಿ ಇಬ್ಬರಿಗೂ ಬಾಗಿಣ ತೆಗೆದುಕೊಂಡು ಮನೆಗೆ ಬಾ. ಇಂದು ಮನೆಯಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜೆ ಇದೆ. ತವರು ಮನೆಯೊಳಗೆ ನೀನು ಬಾಗಿಣ ನೀಡಬೇಕು ಎಂದು ಆಹ್ವಾನಿಸುತ್ತಾರೆ. ಈ ಕಡೆ ಕಾಂತಲಕ್ಷ್ಮಿ ಸಂತೋಷದಿಂದ ಶಾಂತವೀರ ಹಾಗೂ ಚಿನ್ನು ಜೊತೆ ಬಾಗಿಣ ಹಿಡಿದುಕೊಂಡು ಸಂಭ್ರಮದಿಂದ ಹೊರಡುತ್ತಾರೆ. ಮನೆಯಲ್ಲಿ ಪೂಜೆಯ ಸಂಭ್ರಮ ಕಳೆಗೆಟ್ಟಿರುತ್ತದೆ. ಗೌರಿ ಇನ್ನೂ ರೆಡಿಯಾಗಿ ಬಂದಿರಲಿಲ್ಲ. ಆಶಾ ಗೌರಿಯನ್ನು ಶೃಂಗರಿಸಿ ಕರೆದುಕೊಂಡು ಹೋಗಿರುತ್ತಾಳೆ. ವಿವೇಕ್ ಹಾಗೂ ಮನೆಯವರೆಲ್ಲರೂ ಗೌರಿಯ ಆಗಮನಕ್ಕೆ ಕಾಯುತ್ತಿರುತ್ತಾರೆ. ಆಶಾ ಗೌರಿಯನ್ನು ಕರೆದುಕೊಂಡು ಕೆಳಗೆ ಬಂದಾಗ ಹಣೆಗೊಂದು ಮುದ್ದಾದ ಬೈತಲೆ ಬಿಟ್ಟು ಕಿವಿಗೆ ಓಲೆ ಧರಿಸಿ ಮಹಾಲಕ್ಷ್ಮಿಯಂತೆ ಕಂಗೊಳಿಸುತ್ತಿದ್ದ ಗೌರಿಯನ್ನು ನೋಡಿ ವಿವೇಕ್ ಸಂಪೂರ್ಣವಾಗಿ ಫಿದಾ ಆಗಿ ಹೋಗ್ತಾನೆ. ಅಜ್ಜಿ ಅತ್ಯಂತ ಸಂತೋಷದಿಂದ, ಎಷ್ಟು ಮುದ್ದಾಗಿ ಕಾಣಿಸುತ್ತಿದ್ದಾಳೆ ನಮ್ಮ ಮನೆ ಸೊಸೆ, ನಿಜಕ್ಕೂ ಇಂತಹ ಗುಣವಂತೆ ರೂಪವಂತೆಯಾದ ಸೊಸೆಯನ್ನು ಪಡೆಯಬೇಕು ನಾವು, ಯಾವುದು ಜನ್ಮ ಪುಣ್ಯದ ಮಾಡಿರಬೇಕು, ಹುಡುಕಿದರೂ ಸಿಗದಂಥ ಮುದ್ದಾದ ಮನಸ್ಸು ನಮ್ಮ ಗೌರಿಯದ್ದು ಎಂದು ಹರಿಸುತ್ತಾರೆ. ಕಾಂತಲಕ್ಷ್ಮಿ ತನ್ನ ಮಗಳನ್ನು ನೋಡಿ ಆನಂದ ಬಾಷ್ಪ ಸುರಿಸುತ್ತಾ, ಅಯ್ಯೋ ಎಷ್ಟು ಮುದ್ದಾಗಿ ಕಾಣ್ತಿದ್ದೆ ಅಮ್ಮ ಎಂದು ದೃಷ್ಟಿ ತೆಗೆಯುತ್ತಾಳೆ. ಗೌರಿ ಓಡಿ ಬಂದು ತಾಯಿಯನ್ನು ಒಪ್ಪಿಕೊಳ್ತಾಳೆ. ಕಾಂತಲಕ್ಷ್ಮಿ ನನ್ನ ಮಗಳಿಗೆ ಯಾರ ದೃಷ್ಟಿಯೂ ತಾಗದಿರಲಿ ಎಂದು ತನ್ನ ಕಣ್ಣಿನಲ್ಲಿದ್ದ ಕಾಡಿಗೆಯನ್ನು ತೆಗೆದು ಗೌರಿಯ ಹಣೆಗೆ ಇಡ್ತಾಳೆ. ಇದೇ ವೇಳೆ ಅಲ್ಲಿಯೇ ಇದ್ದ ಮೋನಿಕಾ ಹೆತ್ತವರನ್ನು ನೋಡಿಯೂ ನೋಡದಂತೆ ಮುಗ ತಿರಿಸಿಕೊಂಡು ನಿಂತಾಗ ಕಾಂತಲಕ್ಷ್ಮಿ ಬೇಸರ ಪಟ್ಟುಕೊಳ್ಳುತ್ತಾಳೆ. ಪೂಜೆಯ ಆಶೀರ್ವಾದ ಮತ್ತು ವಿವೇಕ್ ಕೋಪ. ಗೌರಿ ಶ್ರಾವಣ ಮಾಸದ ಪೂಜೆಯನ್ನು ಅತ್ಯಂತ ಭಕ್ತಿಯಿಂದ ನೆರವೇರಿಸಿ ಹಾಲನ್ನು ಉಕ್ಕಿಸುತ್ತಾಳೆ. ಪೂಜೆ ಸಂಪೂರ್ಣಗೊಂಡ ನಂತರ ಅಜ್ಜಿ ಗೌರಿ ತಂದೆ ತಾಯಿಯರ ಆಶೀರ್ವಾದ ಪಡೆಯಲು ಹೇಳ್ತಾರೆ. ಗೌರಿ ಅಕ್ಷತೆ ಹಿಡಿದು ಕಾಂತಲಕ್ಷ್ಮಿ ಹಾಗೂ ಶಾಂತವೀರ ಅವರ ಕಾಲಿಗೆ ಬಿದ್ದು ದೀರ್ಘ ಆಶೀರ್ವಾದವನ್ನು ಪಡೆಯುತ್ತಾಳೆ. ಹೆತ್ತವರು ದೀರ್ಘ ಸುಮಂಗಲಿಯಾಗಿ 100 ಕಾಲ ಖುಷಿ ಖುಷಿಯಾಗಿ ಬಾಳು ಮಗಳೇ ಎಂದು ತಲೆಯ ಮೇಲೆ ಅಕ್ಷತೆ ಹಾಕಿ ಹಾರೈಸುತ್ತಾರೆ. ಆದರೆ ಗೌರಿ ಸರಿತಾ ಬಳಿ ಆಶೀರ್ವಾದಕ್ಕಾಗಿ ಹೋದಾಗ ಸರಿತಾ ಕೋಪದಿಂದ ಹಿಂದೆ ಸರಿಯುತ್ತಾಳೆ. ನಂತರ ಆಶಾ, ದಿನೇಶ್ ಹಾಗೂ ಅಜ್ಜಿ ತಾತ ಎಲ್ಲರೂ ಗೌರಿಯನ್ನು ಹಾರೈಸುತ್ತಾರೆ. ಅಜ್ಜಿಯು, ಮಗಳೇ, ನಿನ್ನ ಗಂಡನ ಆಶೀರ್ವಾದವೇ ನಿನಗೆ ಅತ್ಯಂತ ಮುಖ್ಯ. ಈ ಪೂಜೆ ಸಂಪೂರ್ಣ ಫಲ ನೀಡಬೇಕೆಂದರೆ ನಿನ್ನ ಗಂಡನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೋ ಎಂದು ಸೂಚಿಸುತ್ತಾರೆ. ಗೌರಿ ಆಶೀರ್ವಾದ ಪಡೆಯಲು ವಿವೇಕ್ ಬಳಿ ಹೋಗಿ ಅವರ ಕೈಗೆ ಅಕ್ಷತೆ ನೀಡ್ತಾಳೆ. ಆದರೆ ವಿವೇಕ್ ಕಾಲಿಗೆ ಬೀಳಲು ಹೋದ ತಕ್ಷಣ ಅವನು ಹಿಂದೆ ಸರಿದು, ನಾನು ಯಾರಿಗೂ ಆಶೀರ್ವಾದ ಮಾಡುವುದಿಲ್ಲ ಎಂದು ಗಟ್ಟಿಯಾಗಿ ಹೇಳಿ ಕೋಪದಿಂದ ಅಲ್ಲಿಂದ ತನ್ನ ಕೊಠಡಿಗೆ ಹೊರಟು ಹೋಗುತ್ತಾನೆ. ಕಾಂತಲಕ್ಷ್ಮಿ ಮತ್ತು ಶಾಂತವೀರ ಇದನ್ನು ನೋಡಿ ತೀವ್ರ ನಿರಾಶೆಗೊಂಡು, ನಾವು ಬರುತ್ತೇವೆ ಗೌರಿ, ಏನು ತೊಂದರೆ ಇದ್ದರೂ ಫೋನ್ ಮಾಡು ಎಂದು ಹೇಳಿ ಭಾರವಾದ ಮನಸ್ಸಿಂದ ಅಲ್ಲಿಂದ ನಿರ್ಗಮಿಸುತ್ತಾರೆ. ರೂಮಿನಲ್ಲಿ ಗಂಡ ಹೆಂಡತಿಯ ನಡುವೆ ಉಂಟಾದ ಮಾತಿನ ಚಕಮಕಿ. ಗೌರಿ ಕೋಪದಿಂದ ರೂಮಿಗೆ ಹೋದ ವಿವೇಕ್ ಬಳಿ ಬಂದು, ಏನಾಯ್ತು ರೀ, ಯಾಕೆ ಹೀಗೆ ನಡೆದುಕೊಳ್ಳುತ್ತಿದ್ದೀರಾ? ನನ್ನ ಗಂಡನಾಗಿ ನೀವು ನನಗೆ ಆಶೀರ್ವಾದ ಮಾಡದೆ ಇನ್ಯಾರು ಮಾಡ್ತಾರೆ ಎಂದು ಪ್ರಶ್ನಿಸುತ್ತಾಳೆ. ವಿವೇಕ್ ರೋಷದಿಂದ, ಏನು ನಾನು ನಿನ್ನ ಗಂಡ? ನಾನೇನು ಇಷ್ಟಪಟ್ಟು ನಿನ್ನ ಕೊರಳಿಗೆ ತಾಳಿ ಕಟ್ಟಿದೆ ಎಂದುಕೊಂಡಿದ್ದೀಯಾ? ನನಗೆ ಇಷ್ಟವಿಲ್ಲದೆ ಸಮಯ ಸಂದರ್ಭ ಹಾಗೂ ಮನೆಯವರ ಒತ್ತಡಕ್ಕೆ ಸಿಲುಕು ಈ ಮದುವೆಯಾಗಿದ್ದೇನೆ. ಹಾಗಿದ್ದ ಮೇಲೆ ನೀನು ನನ್ನ ಹೆಂಡತಿಯಾಗಲು ಹೇಗೆ ಸಾಧ್ಯ ಎಂದು ಕಟುವಾಗಿ ನಿಂದಿಸುತ್ತಾನೆ.
ಗೌರಿ ಕಣ್ಣೀರು ಹಾಕುತ್ತಾ ಏನ್ರಿ ಮಾತಾಡ್ತಿದ್ದೀರಾ, ನಾನೇನು ಬೇಕೆಂದು ಈ ಮದುವೆ ಆದ ಸಂದರ್ಭಕ್ಕೆ ಬೆಲೆ ಕೊಟ್ಟು ನಾವಿಬ್ಬರು ಮದುವೆ ಆಗಿದ್ದೇವೆ. ಏನೇ ಇರಲಿ, ನೀವು ನನ್ನ ಕೊರಳಿಗೆ ಕಟ್ಟಿರುವ ಈ ತಾಳಿಗೆ ಬೆಲೆ ಕೊಡುವುದಿಲ್ಲವೇ? ನೀವು ಎಷ್ಟೇ ಇಲ್ಲವೆಂದರೂ ಇಡೀ ಪ್ರಪಂಚಕ್ಕೆ ವಿವೇಕ್ ಹೆಂಡತಿ ನಾನೇ. ಕೊನೆಯವರೆಗೂ ನಿಮ್ಮ ಜೊತೆಗೆ ಸಂಸಾರ ನಡೆಸಬೇಕೆಂಬ ಆಸೆ ನನಗಿದೆ. ದಯವಿಟ್ಟು ನನ್ನನ್ನು ದೂರ ತಳ್ಳಬೇಡಿ ಎಂದು ಮನವಿ ಮಾಡ್ತಾಳೆ. ವಿವೇಕ್ ಯಾವುದೇ ಕಾರಣಕ್ಕೂ ನಿನ್ನನ್ನು ಹೆಂಡತಿ ಎಂದು ಒಪ್ಪುವುದಿಲ್ಲ. ನಿನ್ನಿಂದ ನನ್ನ ಜೀವನದಲ್ಲಿ ಅನುಭವಿಸಿದ ನೋವು ಸಾಕು. ನನ್ನ ಸುಂದರ ಜೀವನವನ್ನು ನುಚ್ಚು ಮಾಡಿದ್ದೀಯಾ ಎಂದು ಬಾಯಿಗೆ ಬಂದಂತೆ ಬೈಯುತ್ತಾನೆ. ಬಾಗಿಲ ಹೊರಗೆ ನಿಂತು ಇದನ್ನು ಕೇಳಿಸಿಕೊಳ್ಳುತ್ತಿದ್ದ ಸರಿತಾ, ನನ್ನ ಮಗ ಸರಿಯಾಗಿ ಬೈಯುತ್ತಿದ್ದಾನೆ, ಇವಳು ಈ ಮನೆ ಬಿಟ್ಟು ತೊಲಗಬೇಕು ಎಂದು ಮನಸ್ಸಿನಲ್ಲಿಯೇ ಸಂಭ್ರಮಿಸುತ್ತಿರುತ್ತಾಳೆ. ಗೌರಿ ಬಿಡದೆ, ಈ ಅಗ್ನಿಸಾಕ್ಷಿಯಾಗಿ ಕಟ್ಟಿದ ತಾಳಿ ನನ್ನ ಕೊರಳಿನಲ್ಲಿರುವವರೆಗೂ ನಾನೇ ನಿಮ್ಮ ಹೆಂಡತಿ. ನಿಮಗೆ ನಾನು ಬೇಡವಾಗಿರಬಹುದು, ಆದರೆ ನನಗೆ ನೀವು ಬೇಕು ಎಂದು ದೃಢವಾಗಿ ಹೇಳ್ತಾಳೆ. ತಾತನ ಮಾಸ್ಟರ್ ಪ್ಲಾನ್ ಮತ್ತು ವಿವೇಕ್ ರೂಪಾಂತರ. ವಿವೇಕ್ ಗೌರಿಗೆ ಬೈಯುತ್ತಿರುವುದನ್ನು ಕೇಳಿಸಿಕೊಂಡ ತಾತ ತೀವ್ರವಾಗಿ ಕಣ್ಣಿರುತ್ತಾರೆ. ಪಾಪ, ಚೆನ್ನದಂಥ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ, ಇವನೇಕೆ ಹೀಗೆ ಮಾತನಾಡುತ್ತಿದ್ದಾನೆ ಎಂದು ಮರುಗುವ ತಾತ ಇಬ್ಬರನ್ನು ಒಂದಾಗಿಸಲು ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡಿರುತ್ತಾರೆ. ತಾತ ವಿವೇಕ್ ಬಳಿ ಬಂದು, ವಿವೇಕ್, ನಿನ್ನ ಬಳಿ ಒಂದು ಪ್ರಮುಖ ವಿಚಾರ ಮಾತನಾಡಬೇಕು ಎಂತಾರೆ. ಏನು ತಾತ ಎಂದು ವಿವೇಕ್ ಕೇಳಿದಾಗ, ನೋಡು ವಿವೇಕ್, ನೀನೇನಾದರೂ ಗೌರಿಯನ್ನು ಹೆಂಡತಿ ಎಂದು ಒಪ್ಪಿಕೊಂಡು ಅವಳ ಜೊತೆ ಹೊಸ ಜೀವನವನ್ನು ಆರಂಭಿಸಿದ್ದರೆ ನಾನು ಈ ಕ್ಷಣವೇ ಮನೆ ಬಿಟ್ಟು ಹೋಗ್ತೇನೆ ಎಂದು ವಾರ್ನಿಂಗ್ ನೀಡ್ತಾರೆ. ವಿವೇಕ್ ಆಘಾತಗೊಂಡು, ಏನು ತಾತ ಇದು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದೀಯಾ ಎಂದಾಗ ತಾತ, ಇದು ಬ್ಲ್ಯಾಕ್ ಮೇಲ್ ಅಲ್ಲಪ್ಪ, ನನ್ನ ಮೊಮ್ಮಗ ಮತ್ತು ಮೊಮ್ಮಗಳು ನನ್ನ ಕಣ್ಣೆದುರೇ ಖುಷಿಯಾಗಿರುವುದನ್ನು ನೋಡಬೇಕೆಂಬ ಆಸೆ. ನೀನು ಗೌರಿ ಜೊತೆ ಯಾವಾಗ ಸಂತೋಷವಾಗಿ ಇರುತ್ತೀವೋ ಆವಾಗಲೇ ನಾನು ವಾಪಸ್ ಬರುವುದು, ಇಲ್ಲವಾದರೆ ಇಲ್ಲ ಎಂದು ಪಟ್ಟು ಹಿಡಿಯುತ್ತಾನೆ. ತಾತನನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲದ ವಿವೇಕ್ ಬೇರೆ ದಾರಿ ಇಲ್ಲದೆ ಒಪ್ಪಿಕೊಳ್ತಾನೆ. ತಕ್ಷಣ ಗೌರಿಯ ಬಳಿಯ ಬಂದು, ಲವ್ ಯು ಗೌರಿ, ಲವ್ ಯು ಸೋ ಮಚ್, ನಿನ್ನ ಕೊರಳಿನಲ್ಲಿ ಈ ತಾಳಿ ಇರುವವರೆಗೂ ನಾನು ನಿನ್ನ ಗಂಡ, ನೀನೇ ನನ್ನ ಹೆಂಡತಿ ಎಂದು ಗೌರಿಯನ್ನು ಪ್ರೀತಿಯಿಂದ ಆಲಿಂಗಿಸಿ ಅವಳ ಹಣೆಗೆ ಮುತ್ತಿಡುತ್ತಾನೆ. ಇದನ್ನು ನೋಡಿ ತಾತ ಅತ್ಯಂತ ಹರ್ಷಗೊಳ್ಳುತ್ತಾನೆ. ತಾತನ ಮಾತಿನಿಗಾಗಿ ವಿವೇಕ್ ಗೌರಿಯನ್ನು ಒಪ್ಪಿಕೊಂಡು ಸಂಸಾರವನ್ನು ಪ್ರಾರಂಭಿಸುತ್ತಾನೆ. ನಾಳಿನ ಸಂಚಿಕೆ ಮತ್ತಷ್ಟು ಭಯಾನಕ ಮತ್ತು ರೋಚಕ ತಿರುವನ್ನು ಪಡೆದುಕೊಳ್ಳಲಿದೆ. ವಿವೇಕ್ ಕಾರಿನಲ್ಲಿ ಹೊರಡುತ್ತಿರುವಾಗ ಕುತಂತ್ರ ಅನಿಕೆ ಸಂಚು ರೂಪಿಸಿ ವಿವೇಕ್ ಕಾರಿಗೆ ಭೀಕರ ಆಕ್ಸಿಡೆಂಟ್ ಮಾಡಿಸ್ತಾನೆ. ತೀವ್ರ ಗಾಯಗೊಂಡು ವಿವೇಕ್ನನ್ನು ತಕ್ಷಣವೇ ಆಸ್ಪತ್ರೆ ICUಗೆ ದಾಖಲಿಸಲಾಗುತ್ತದೆ. ಈ ವಿಷಯ ತಿಳಿದು ಗೌರಿ, ಸರಿತಾ ಮತ್ತು ಇಡೀ ಕುಟುಂಬ ಆಸ್ಪತ್ರೆಗೆ ಧಾವಿಸಿರುತ್ತದೆ. ಇನ್ನು ICUನಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ವಿವೇಕ್ನನ್ನು ನೋಡಿ ಸರಿತಾ ಆಘಾತಕ್ಕೊಳಗಾಗುತ್ತಾಳೆ. ಗೌರಿ ಕಣ್ಣೀರು ಹಾಕುತ್ತಾ ನಿಂತಾಗ ಸರಿತಾ ಕೋಪದಿಂದ, ನನ್ನ ಮಗನನ್ನು ನುಂಗಿಕೊಂಡ ರಾಕ್ಷಸಿ ನೀನು, ನನ್ನ ಮಗನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೂ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಗೌರಿ ಮೇಲೆ ಕೆಂಡ ಕಾರ್ತಾಳೆ. ಮುಂದೇನಾಗಲಿದೆ? ವಿವೇಕ್ ಬದುಕಿ ಬರ್ತಾನಾ? ಗೌರಿ ಈ ನಿಂದನೆಯನ್ನು ಹೇಗೆ ಎದುರಿಸುತ್ತಾಳೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ. ನಮಸ್ತೆ ವೀಕ್ಷಕರ, ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಗೌರಿ ಕಲ್ಯಾಣ ಧಾರಾವಾಹಿಯ ಮುಂಬರುವ ರೋಚಕ ಸಂಚಿಕೆಯ ಸಂಪೂರ್ಣ ವಿವರ. ಪೂಜೆಯ ಹಠ ಮತ್ತು ಅಜ್ಜಿಯ ಪಟ್ಟು. ಧಾರಾವಾಹಿಯ ಕತೆ ಈಗ ಅತ್ಯಂತ ರೋಚಕ ಹಂತಕ್ಕೆ ಬಂದು ತಲುಪಿದೆ. ಒಂದು ಕಡೆ ಗೌರಿಗೆ ಸತ್ಯದ ಅರಿವಾಗಿದೆ. ನೀವೇ ನನಗೆ ತಾಳಿ ಕಟ್ಟಿರುವ ಗಂಡ, ಈ ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಎಂದು ಗೌರಿ ವಿವೇಕ್ ಬಳಿ ಮಾತನಾಡುತ್ತಿರುವುದನ್ನು ತಾತ ದೂರದಲ್ಲೇ ನಿಂತು ಕೇಳಿಸಿಕೊಳ್ಳುತ್ತಿರುತ್ತಾರೆ. ತಾತನ ಮನಸ್ಸಿಗೆ ತೀವ್ರ ಬೇಜಾರಾಗುತ್ತದೆ. ಮನೆಯಲ್ಲಿ ನಡೆಯಬೇಕಿರುವ ಪೂಜೆಯ ವಿಷಯ ಬಂದಾಗ ಗೌರಿ, ಇಲ್ಲ ಅಜ್ಜಿ, ನಾನು ಈ ಪೂಜೆಯನ್ನು ಮಾಡಲು ಸಾಧ್ಯವಿಲ್ಲ ಎಂದು ನಿರಾಕರಿಸುತ್ತಾಳೆ. ಇದನ್ನು ಕೇಳಿ ಅಜ್ಜಿ, ನೋಡಮ್ಮ ಗೌರಿ, ನಿಮ್ಮ ಅತ್ತೆ ಕೋಪ ಮಾಡಿಕೊಳ್ಳಲಿ ಅಥವಾ ಬಿಡಲಿ, ನೀನೇ ಈ ಮನೆಯ ಅಧಿಕೃತ ಸೊಸೆ. ವಿವೇಕ್ ಯಾವಾಗ ನಿನ್ನ ಕೊರಳಿಗೆ ತಾಳಿ ಕಟ್ಟಿದನೋ ಅವತ್ತಿನಿಂದಲೇ ನೀನು ಅವನ ಹೆಂಡತಿಯಾಗಿದ್ದೀಯಾ. ಅದಕ್ಕೋಸ್ಕರವೇ ನೀನು ಈ ಪೂಜೆಯನ್ನು ಮಾಡಲೇಬೇಕು ಎಂದು ಗಟ್ಟಿ ಧ್ವನಿಯಿಂದ ಹಠ ಹಿಡಿಯುತ್ತಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.